ಪ್ಲಾಸ್ಟಿಕ್ ಬಿನ್ಗೆ ಟಬ್ಬು ಜಗ್ಗು ಚೇರ್ಗಳು ವಾಟರ್ ಬಾಟಲ್ಗಳು ಟಬ್ಗಳು ಬಕೆಟ್ಗಳು ಪ್ಲಾಸ್ಟಿಕ್ ಡಬ್ಬಿಗಳು ಪ್ಲಾಸ್ಟಿಕ್ ಐಟಮ್ ಅಮ್ಮ ಪ್ಲಾಸ್ಟಿಕ್ ಐಟಮ್. ಬನ್ನಿ ಅಕ್ಕ ಹೋಲ್ಸೇಲ್ ದರದಲ್ಲಿ ದೊರೀತಾ ಇದೆ, ಬನ್ನಿ ಬನ್ನಿ ಬನ್ನಿ. ಈಗ ಸುಮ್ಮನೆ ಇದ್ಬಿಟ್ಟು ನಾವು ಹೋದ್ಮೇಲೆ ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡು ಬಿಟ್ವಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಡಬೇಡಿ. ಬನ್ನಿ ಅಕ್ಕ, ಬನ್ನಿ ಅಣ್ಣ, ಬನ್ನಿ ಬನ್ನಿ ಬನ್ನಿ. ಉಂಡವು ಪಾತ್ರೆಗಳು ಹಾಕಕ್ಕೆ ನಮ್ಮ ಮನೆ ಟಬ್ಬೇ ಇಲ್ಲ, ಒಂದು ಟಬ್ ತಾಗಬೇಕು ಅಣ್ಣ. ಟಬ್ ಇದಾವೆ ಅಣ್ಣ, ಆಗ್ಲ ನಾವು ಬತ್ತವಲ್ಲ ಪಾತ್ರೆ ಅಕ್ಕೆ ಮಕ್ಕಿ ಅಂತವು ಇದಾವೆ ಟಬ್ಬು. ಇದಾವೆ ಕೊಡ್ತೀನಿ ರೀ, ನೋಡಿ ಯಾವ್ದು ಬೇಕು ಇಲ್ಲಿ ಈ ಕಡೆ ಇದಾವೆ ನೋಡಿಮ್ಮ, ಈ ಥರದವೆ ಇದಾವೆ. ಇದಕ್ಕೆ ಸ್ವಲ್ಪ ಚಿಕ್ಕ ಬೇಕಾ ಏನೋ ಇನ್ನೂ ಸ್ವಲ್ಪ ದೊಡ್ಡ ಕೊಡ್ಲಾ? ಅಣ್ಣ ಇದಕ್ಕಿನ್ನೂ ಚಿಕ್ಕ ಬತ್ತವಲ್ಲ ಅಣ್ಣ, ಸ್ವಲ್ಪ ಹಿಂಗೆ ಅಗಲಕ್ಕೆ ಅಂಥವಿದ್ರೆ ಕೊಡೋಣ. ಇದೊಂದು ಸ್ವಲ್ಪ ದೊಡ್ಡದಾಯ್ತು, ಅದೆಲ್ಲ ಇರಲಿ, ಬೇರೆ ತೋರಿಸು. ನೋಡಿಮ್ಮ ಅದಕ್ಕಿನ್ನ ಸ್ವಲ್ಪ ಚಿಕ್ಕ ಸೈಜು. ಕೊಡೋಣ ಅಂತ ಸಾಕು, ಎರಡು ಒಂದೇ ಥರನೇ ಇದ್ದಾವೆ, ಕೊಡತ್ತ ಅದನ್ನೇ. ಸಾಕು, ಅದೊಂದು ಸ್ವಲ್ಪ ಸಣ್ಣದಾಗೈತೆ. ತಗೊಂತೀರ ಸ್ವಲ್ಪ ದೊಡ್ಡದೇ ತಗೊಳ್ಳಿ ಇದು, ಯಾಕಂದರೆ ಜಾಸ್ತಿ ಪಾತ್ರೆಗಳಾದಾಗ ಹಾಕ್ಯಮಕ್ಕೆ ಚೆನ್ನಾಗಿರ್ತವೆ, ಚೆನ್ನಾಗೇ ಇರುತ್ತೆ. ಸಣ್ಣದು ಇದ್ರಾಗ ಜಾಸ್ತಿ ಹಿಡಿಯೋದಿಲ್ಲ, ದೊಡ್ಡದು ತಗೊಬಿಡ್ರಿ. ಯಾವ್ದು ತಮ್ತಿ ಸೇವಂತಿ? ಈ ಪಾತ್ರೆಗಳು ಹಾಕ್ಯಮಕ್ಕೆ ಅದು ಒಂದು ಪಾತ್ರೆಗಳು ಹೊರಕಿಕ್ಕೊಂಡು ತೊಳೆಯೋಕ್ಕೆ ಇಂಥದ್ದೊಂದು ಟಬ್ ಬೇಕಾಗಿತ್ತು, ಅದಕ್ಕೆ ಟಬ್ ತಗೊಂತಿದ್ದೆ. ಎಲ್ಲಿ ಹೋಗ್ತಿದ್ಯಾ? ಅಲ್ಲಿ ತಕ್ಕೋಬತ್ತೀನಿ. ಅಲ್ಲಿ ಹತ್ರ ಒಂದು ಪ್ಲಾಸ್ಟಿಕ್ನ ಮಳೆ ಒಯ್ದು ಅಲ್ಲಿ ಒಂದು ಚೀಲ್ದಾಗ್ಲವು ಒಂದು ಕೊಟ್ಟರು ತಕ. ನೀವು ನಾಳೆ ಕೊಟ್ಟು ಮರ ತಗೊಂಡಿದ್ದೀನಿ ಹೇಳು. ತಾಂಬ್ತೀನಿ, ಹಂಗೆ ದುಡ್ಡು ಕೊಟ್ಟು ತಾಂಬ್ತೀನಿ. ಹೋಗಿ ಬರೋಕೆ ಹೋಗಿ ಜಲ್ದಿ ಬಾ. ಸರಿ ಅಮ್ಮ, ಆಯ್ತಾ. ನೋಡಿಮ್ಮ ಯಾವುದಿರಲಿ? ನಾನೊಂದು ಟಬ್ಬನು ಒಂದು ಜಗ್ಗು ತಗೋಬೇಕಾಗಿತ್ತು, ಒಂದು ಬಕೆಟ್ ಒಂದು ಕೇಳ್ತೀನಿ ತಾಣಿ ಮಣ್ಣೆ ಅಂತ. ಬನ್ನಿ ಅಕ್ಕ ಬನ್ನಿ, ಏನು ಕೊಡಲಿ? ಅಣ್ಣ ನನಗೆ ಅದನ್ನ ರೇಟ್ ಹೇಳು, ಎಷ್ಟು ದುಡ್ಡು ಕೊಡ್ತೀನಿ? 150 ರೂಪಾಯಿ ಒಂದು ನೋಡು, ಜೊತೆ 300 ರೂಪಾಯಿ, ಜೊತೆ 300 ರೂಪಾಯಿ, 310 ಕೊಟ್ಟಿದ್ದೀನಿ. 300 ರೂಪಾಯಿ ಕೊಡ್ರಿ, 10 ರೂಪಾಯಿ ಕಮ್ಮಿ ಮಾಡ್ಕೊಂಡು. ಏನು ನನಗೇನಾದ್ರಾಗ ಏನು ಬರೋದು 2 ರೂಪಾಯಿ 3 ರೂಪಾಯಿ ಬರುತ್ತೆ ಕಣಕ್ಕ, ಅಷ್ಟೇ. ಒಂದು ಟಬ್ ಮಾರಿದ್ರೆ ಏನೋ 5 ರೂಪಾಯಿ ಸಿಗ್ಬೋದು. ಹೇಳೋಣ, ಅಷ್ಟೊಂದು ಯಾಕೆ ಹೇಳ್ತೀಯ? ಏನೋ ಒಂದಿಷ್ಟು ನೋಡ್ಕೊಂಡು ಹೇಳು. 150 ರೂಪಾಯಿಗೆ ಒಂದಂದ್ರೆ ಏನಾಯ್ತು? 120 ರೂಪಾಯಿ, 100 ರೂಪಾಯಿ, 120 ರೂಪಾಯಿ ಮಾಡ್ಕ. ಸರಿಯಾಗಿ ಕೇಳಿದ್ದೀನಿ, ನಾನೇನು ಹಂಗೆ ಕೇಳಿಲ್ಲ. ಅಣ್ಣ ಚಿಕ್ಕ ಬಕೆಟ್ ಇದಾವ? ಇದಾವೆ ಕಣಮ್ಮ. ಎಷ್ಟು ಕೊಡಲಿ? ಬನ್ನಿ ನೋಡಿ, ಇಲ್ಲಿದ್ದಾವೆ, ಈ ಕಡೆ ಇದ್ದಾವೆ, ಬನ್ನಿ. ಇಂಥವೇ ಬೇಕೀಗ, ಇಂಥ ಸಣ್ಣ ಬಕೆಟು. ಎಷ್ಟಣ್ಣ ಇವು? 100 ರೂಪಾಯಿ ಕಣಮ್ಮ, 100 ರೂಪಾಯಿ ಕೊಟ್ಟಿದ್ದೀನಿ ನೋಡು. ಏನೋ ಒಂದು 5 ರೂಪಾಯಿ ಕಮ್ಮಿ ಕೊಡು. 5 ರೂಪಾಯಿ? ನೀನಂತ ಇಂಥ ಸಣ್ಣ ಬಕೆಟ 100 ರೂಪಾಯಿ ಹೇಳ್ತೀಯಲ್ಲ ಮರ, ಹೇಳು. ಅದಕ್ಕೆ ನಾಳ್ತೇನೆ ಬೇಡ. ಸಣ್ಣ ಬಕೆಟಾಗ ನನಗೆ 10-15 ರೂಪಾಯಿ ಕೊಟ್ಟು ಹೋಗ್ತಾರೆ. ನೀನು ಹಂಗೆ ಅಪರಪ್ಪನ ಹೇಳೋದು. ನನಗೆ ಟಬ್ ರೇಟ್ 720 ರೂಪಾಯಿ ಕೊಡ್ತೀನಿ, ಕೊಡು. ಸರಿ ಆಯ್ತು, ಕೊಡೋಗಾಕ ಅತ್ಲಾಗೆ. ನಿಂದೆ ಫಸ್ಟ್ಗೆನೆ ಬೆಳಗ್ಗೆನೆ ಬೋಣಿಗೆ ಕೊಡೋಗಾಕ 120 ರೂಪಾಯಿ ಕೊಡೋಗಿ ಹೋಗು. 2 ತಗೊಂತೀನಕ್ಕ? ಬೇಡ ಕಣಣ, ಒಂದೇ ಸಾಕು ಸಾಕು. ತೀರಾನ ಹೇಳೋಣ, ಪಾಪ ನೀವು ವ್ಯಾಪಾರ ಮಾಡಕ್ಕೆ ಬಂದಿರ್ತೀರ, ನಿಮ್ಗೂ 4 ಕಾಸು ಗಿಟ್ಟಬೇಕು. ಅಕ್ಕ ಸರಿಯಾಗಿ ಕೇಳಬೇಕು, ಹೇಳಿದ್ ಕಾರಣ ಅಲ್ಲ. ತೀರಾ ಅಪರಪ ಅಂದರೆ ಹಂಗೆ ಇದು ಮಾಡಬಾರ್ದು. ಅಕ್ಕವು ಏನಕ್ಕ 10 ರೂಪಾಯಿ 20 ರೂಪಾಯಿಗೆ ಅಂತೀಯ, 10-20 ರೂಪಾಯಿಗೆ ಯಾಕೆ ಬರುತ್ತಕ್ಕ? ಏನೋ ಒಂದು ಅಳ್ತು ಕೇಳ್ಬೇಕಪ್ಪ. ಈ ಟೈಮ್ದಲ್ಲ ನಾವೇನೇನು ಲಕ್ಷಗಟ್ಟಲೆ ಒಟ್ಕೊಂಡಿರಲ್ಲ, ಯಾವಳನ ಲಕ್ಷಗಟ್ಟಲೆ ಒಟ್ಕೊಂಡಿರೋ ಅಂತಾರೆ ಕೊಡ್ತಾರೆ. ಇರುತ್ತಲ್ಲ, ಮಸ್ತ್ ದುಡ್ಡು ಇರುತ್ತೆ ಅಂತಾರೆ ಕೊಡ್ತಾರೆ. ನಮ್ಮಂಥ ಬಡವರು ಎಲ್ಲಿ ತಗೊಂಬಂದು ಕೊಡ್ಲಣ್ಣ ನೀನು ದುಡ್ಡ? ನೀನು ಹೇಳ್ತೀಯ, ನೀನು 500-1000 ಗಟ್ಟಲೆ ಹೇಳ್ತೀಯ, 500-1000 ಕೊಟ್ಟು ತಾಮಕ್ಕಾಗುತ್ತೆ. ನಿನಗೆ ಗಿಟ್ಟಿರೇ ಕೊಡು, ಗಿಟ್ಲಿಲ್ಲ ಅಂದರೆ ಕೊಡಬೇಡ. ನಮ್ಮ ದುಡ್ಡು ನಮ್ತಾಗಿರುತ್ತೆ, ನಿನ್ನ ಐಟಮ್ ನಿಂತಾಗಿರುತ್ತೆ, ಕೊಡಲಿಲ್ಲ ಅಂದರೆ. ಕೇಳಬೇಕಾಕ, ಹಿಂಗ ನಾವು ವ್ಯಾಪಾರ ಮಾಡೋಕ್ಕೆ ಬಂದಿರೋದು, ನಾವು ಅಲ್ಲಿಂದ ಇಲ್ಲಿಗೆ ಬಂದಿರ್ತೀವಿ. ಏನೋ 10 ರೂಪಾಯಿ ಲಾಭ ಬರಲಿ ಅಂತ ತಾನೇ ನಾವು ಬರೋದು, ಏನೋ 10 ರೂಪಾಯಿ ಉಟ್ಲಿ ಅಂತ ಹೇಳಿ. ಹಿಂಗೆ ನೀನು ಅಪರಪ್ಪ ಕೇಳಿದ್ರೆ 100 ರೂಪಾಯಿ ಹೇಳಿದ್ದು 20 ರೂಪಾಯಿ ಕೇಳಿದ್ರೆ ನಾವು ಎಲ್ಲಾದ್ರೂ 80 ರೂಪಾಯಿ ಗಟ್ಟಲೆ ಲಾಭ ಇಕ್ಕೊಂಡು ಮಾರೋಕ್ಕಾಗುತ್ತೇನಕ್ಕ? 100 ರೂಪಾಯಿ ಹೇಳಿರೋದು ಏನೋ ಹತ್ತಿರ 10 ರೂಪಾಯಿ ಕಮ್ಮಿ ಕೊಡೋಕ್ಕ ಅಂತ ಕೇಳ್ಬೋದು. ತೀರಾ ಬಿಡು ಅಂತ ಹೇಳಿ 20 ರೂಪಾಯಿ ಬಿಟ್ಟು 80 ರೂಪಾಯಿ ಕೊಡು ಅಂತ ಕೇಳಿದ್ರು ಕೊಡ್ಬೋದು. 80 ರೂಪಾಯಿಗಾದ್ರೂ ಕೊಡ್ತೀನಿ ಬಿಡು ಅಂತ ಹೇಳಿ. 100 ರೂಪಾಯಿ ಫಿಕ್ಸೆಡ್ ರೇಟ್ ಅದು ಬಕೀಟು. ನಾನು ಏನೋ ಬಿಡು ಅಂತ ಹೇಳಿ 20 ರೂಪಾಯಿ ಕಮ್ಮಿ ಮಾಡ್ಕೊಂಡು 80 ರೂಪಾಯಿ ಕೊಡ್ತೀನಿ ನೋಡು. 80 ರೂಪಾಯಿ 1 ರೂಪಾಯಿನೂ ಕಮ್ಮಿ ಇಲ್ಲ. ಹಂಗೆ ಅಪರಪ್ಪ 20 ರೂಪಾಯಿಗೆ ಏನು ಬರುತ್ತೆ ಅಂತ ಕೇಳ್ತಾ ಇದೀಯಕ್ಕ? ನಾನು ಹಂಗೆ ಹೇಳಕ್ಕೆ ಹೋಗಲ್ಲ. 150-200 ಗಟ್ಟಲೆ ಹೇಳ್ಬಿಟ್ಟು ಬಿಡು ಅತ್ಲಾಗೆ ಬರ್ತಾರೆ ಅಂತ ಹೇಳಿ ಹೇಳ್ಬೋದಾಗಿತ್ತು. ನಾನು ಹಂಗೆ ಹೇಳಕ್ಕೆ ಹೋಗಲ್ಲ. ಏನೋ 10 ರೂಪಾಯಿ 20 ರೂಪಾಯಿ ಲಾಭ ಇಕ್ಕಿ ಹೇಳ್ಬೋದು, ಅಷ್ಟು ಬಿಟ್ಟರೆ ನಾವು ಹಂಗೆಲ್ಲ ಹೇಳಕ್ಕೆ ಹೋಗಲ್ಲ ಅಕ್ಕ. ವ್ಯಾಪಾರ ಮಾಡಕ್ಕೆ ಬಂದಾರೋಣ 10 ರೂಪಾಯಿ 20 ರೂಪಾಯಿ ಲಾಭ ಇಕ್ಕೆ ಕಣ, ಯಾರೇ ಆಗಲಿ ಹೊಟ್ಟೆ ಪಾಡಿಗೆ ಮಾಡೋದು. ನಾನೀಗ 150 ರೂಪಾಯಿ ಹೇಳ್ದೆ 120 ರೂಪಾಯಿ ಕೊಡ್ತೀನಿ ಅಂದೆ.
ಈಗ ಯಾರೇನು ಲಕ್ಷಗಟ್ಟಲೆ ಒಟ್ಕೊಂಡಿರೋರೇನೆ ಏನೋ ಕೊಡಲ್ಲ ಕಣಣ್ಣ. ಕೇಳಿದ್ಕೊಂಡು ಇತಿ ಮಿತಿ ಇರ್ಬೇಕು ಪಾಪ. ನೀವು ವ್ಯಾಪಾರಸ್ಥರು ವ್ಯಾಪಾರ ಮಾಡಕ್ಕೆ ಬಂದಿರ್ತೀರಾ, ಗಿಟ್ಟಿರ್ ಕೊಟ್ಟೋಗ್ತೀರ. ಗಿಟ್ಟಿಲಿಲ್ಲ ಅಂದ್ರೇನು ಕೊಡ್ದಂಗಿರೋಕ್ಕಾಗುತ್ತೆ. ನೀವು ಪಾಪ ಬಂಡವಾಳ ಹಾಕಿರ್ತೀರಾ, ನಿಮ್ಗೂ ಗೊತ್ತಿರುತ್ತೆ. ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ಇಟ್ಕೊಂಡಿರೋರು ಕೊಡ್ತಾರಣ್ಣ. ನಮ್ಮ ತಾಗಿರಲ್ಲ, ಎಲ್ಲ ಮಸ್ತಾಗಿ ಒಟ್ಕೊಂಡಿರ್ತಾರೆ ಎಲ್ಲನ. ಅವರು ಇವರು ನಮಗೆ ಯಾರಿಲ್ಲಣ್ಣ ಕೊಡೋರು. ಅದಕ್ಕೆ ನಾನು ಅಷ್ಟು ಕೇಳಿದೆ. ನೀನು ಸಿಟ್ಟಾಗ್ಬೇಡ ಮರಯ್ಯ. ಅಕ್ಕ ಅದಕ್ಕೇನು ಬೇಜಾರಿಲ್ಲ ಕಣಕ್ಕ. ನೀನಿಲ್ಲ ನೋಡು, 10 ರೂಪಾಯಿ ಕೇಳು, ನನಗೇನು ಬೇಜಾರಿಲ್ಲ. ನಾನು ಗಿಟ್ಟಿದ್ರೆ ಕೊಡ್ತೀನಿ, ಗಿಟ್ಲಿಲ್ಲ ಅಂದರೆ ಇಲ್ಲ ಕಣಕ್ಕ ಬರಲ್ಲ ಅಂತೀನಿ ಅಷ್ಟೇ. ನಿನ್ನ ದುಡ್ಡು ನಿಂತಾಗಿರುತ್ತೆ, ನನ್ನ ನಡುವೆ ನನ್ನ ಹತ್ರ ಇರುತ್ತೆ ಅಷ್ಟೇ. ನಿನ್ಗೆ ಎಷ್ಟು ಕಣ ಕೇಳಕ್ಕ, ಬೇಜಾರಿಲ್ಲ. ವ್ಯಾಪಾರಸ್ಥರು ಅಂದಮೇಲೆ ಬೇಜಾರು ಮಾಡ್ಕೊಂಡ್ರೆ ಆಗುತ್ತೇನಕ್ಕ. ನೀನೀಗ 10 ರೂಪಾಯಿಗಲ್ಲ ಪುಕ್ಸಟೆ ಕೊಟ್ಟೋಗೋಣ ಅಂತ ಕೇಳಿದ್ರು ನನಗೇನೇನು ಬೇಜಾರಿಲ್ಲ. ಅಷ್ಟೇ. ಬೇಡ ಕಣಣ್ಣ. ಬೇಡ, ನಿಂದೇನು ಪುಕ್ಸಟ್ಟೇನು ಬೇಕಾಗಿಲ್ಲ. ನಾವೇನು ಯಾರು ಉಣ್ದಾವೇನು ಬದುಕಲ್ಲ. ಕೇಳಿದ್ದು 20 ರೂಪಾಯಿ 25 ರೂಪಾಯಿ ಕೊಡ್ತೀನಿ ಕೊಡು ಅಂತ. ಇದೇನು 20-25 ರೂಪಾಯಿ ಬಕೆಟ್ ಸಣ್ಣದು ಅಷ್ಟೇ ಅಣ್ಣ. 120 ರೂಪಾಯಿ ಕೊಡ್ತೀನಿ ಅಣ್ಣ ಟಬ್ಬಿಗೆ. ಒಂದು ತಾಂಬ್ತೀನಿ, ಅದು ಹಸ್ರದಿರಲಿ, ದುಡ್ಡು ತಗೊಂಬತ್ತೀನಿ. ಅದು ಟಬ್ ತಗೊಂಡೆ ನಮ್ಮ ಸೇವಂತಿ. ಒಂದು ಟಬ್ ಬೇಕಾಗಿತ್ತು ಕಣ. ಯಾಕೆ ಪ್ರೇಮಕಾಯಿ ಅದಕ್ಕೆ ತಗೊಂಡೆ, ಪಾತ್ರೆ ತೊಳ್ದಾಕಕ್ಕೆ ಇರಲಿಲ್ಲ, ಅದಕ್ಕೆ ತಗೊಂಡೆ. ಅವನೇ ಪಾಪ 150 ರೂಪಾಯಿ ಹೇಳ್ತು, ನಾನು 120 ರೂಪಾಯಿ ಕೊಡ್ತೀನಿ ಕಣಣ್ಣ ಅಂದೆ. ತೀರನಾ ಈಗ ಅಕ್ಕ ಕೇಳಿದ್ರೆ ಒಂದು ಸ್ವಲ್ಪ ಇತಿ ಮಿತಿ ಇರಬೇಕಲ್ವೇನಕ್ಕ. ನಾನು ಸರಿಯಾಗಿ ಕೇಳ್ದೆ, ಅಣ್ಣ ಸರಿಯಾಗಿ ಕೇಳ್ದೆ ಕಣಮ್ಮ ಅಂತ. ಪಾಪ ವ್ಯಾಪಾರಸ್ಥರು ಬಂದಾಗ ಎಷ್ಟನ ಹಂಗೆ ಕೇಳಬಾರ್ದು. ತೀರಾ ಏಟೋ ಕೊಡ್ತಾರೆ, ಏಟೋ ಇದು ಮಾಡ್ತಾರೆ ಅಂತ ಹೇಳಿ ಬಂದಾರ ನಂಗೆ ಮಾತಾಡಬಾರ್ದು. ಎಲ್ಲ ನಾವು ಹೋಗಿತ್ತಾಗೆ ಕೊಡ್ತಾರಲ್ವೇನಕ್ಕ. ಅವ್ರು ಎಷ್ಟು ಹೇಳಿರೋನು ಅಂಗಡಿಗಳಕ್ಕೆ ಹೋದ್ರೆ ಅವ್ರು ಎಷ್ಟು ಹೇಳಿರೋದು ಕೊಟ್ಟು ತರಬೇಕು. ಬಂದರ್ತಾಗ ಹಂಗೆ ಮತ್ತೆ ಮನೆ ಮುಂದಕ್ಕೆ ಬಂದಿರೋರ್ತಾಗೆ ಹಂಗೆ ಚೌಕಾಸಿ ಮಾಡೋದು ಹೆಂಗಸ್ರು. ಮತ್ತೆ ಇಟ್ಕೊಂಡಿರೋರು ತಾಗೆ ಬೊಲ್ ರೇಟು. ಈಗ ಹೋಗಿ ಅಂಗಡಿಗೆ ತಾಬತ್ತಿ ಅಂದರೆ ಒಟ್ಟೊಂದು ದುಡ್ಡು ಹಾಕ್ತಾರೆ. ಬಂದಿರ್ತ ತಾಮದೆ ವಾಸೆ ಪಾಪ 10 ರೂಪಾಯಿ ಗಿಟ್ಲೇಳು ಕೊಟ್ಟು ಹೋಗ್ತಾರೆ. ಬಂದಿರೋರೆ ವಾಸೆ ಕಣಮ್ಮ. ನೀನು ಈ ಅಂಗಡಿಗೆ ಹೋದ್ರೆ ಅವ್ರು ಹೇಳಿದ್ದೆ ರೇಟು. ಹೆಂಗೂ ಬಂದ ನಾವು ಅವ್ರ ತಕ್ಕ ಹೋಗ್ತೀವಲ್ಲ ಹುಡಿಕೊಂಡು. ಅದಕ್ಕೆ ಇವರು ಬರ್ತಾರಲ್ಲ ಮನೆ ಬಾಕ್ಲಕ್ಕೆ, ಅದಕ್ಕೆ ಮತ್ತು ಮನೆ ಬಾಕ್ಲಕ್ಕೆ ಬಂದಿದ್ದಕ್ಕೆ ಬೆಲೆ ಇರಲ್ಲ ಅಂತ ಹೇಳೋದು. ತಾಮಂದರಿಗೆ ಒತ್ಕೊಂತಿರ್ತಾರೆ ಪಾಪ ಅವ್ರು ಬೇಡ. ಅಕ್ಕ ಕೊಡನೇನಕ್ಕ ಅದನ್ನ, ಅಷ್ಟೇ ಕಮ್ಮಿ ಇಲ್ಲ ನೋಡಿ. 80 ರೂಪಾಯಿಗೆ 1 ರೂಪಾಯಿನೂ ಕಮ್ಮಿ ಮಾಡ್ಕೊಂಬಲ್ಲ. ಏನು ಬೇಡ ಕಣ್ ಮಾರಯ್ಯ, ನೀನೇ ಇಕ್ಕೆ ನಿನ್ನ ಬಕ್ಕಿಟ್ಟು ಬೇಡ, ಯಾತು ಬೇಡ. ಏನು 80 ರೂಪಾಯಿ 1 ರೂಪಾಯಿನೂ ಕಮ್ಮಿ ಇಲ್ಲ ಅಂತ ಹೇಳ್ತೀಯ. ಸರಿ ಆಯ್ತು ಬಿಡಕ್ಕ. ಬ್ಯಾಡ್ಲಿಲ್ಲ ಅಂದ್ರೆ ನಾನೇನು ಬಲವಂತ ಮಾಡಕ್ಕೆ ಹೋಗಲ್ಲ. ನಾನು ಬಲವಂತ ಮಾಡಕ್ಕೆ ಹೋಗಲ್ಲ ಹೇಳ ಮಾರಯ್ಯ. ಯಾರೋ ತಾಂಡ್ರು ಅಂತೇಳಿ ನಾನೇನಾದರೂ ಸಿಟ್ಟಿಗೆ ನಾನೇನು ತಾಮಕ್ಕೆ ಹೋಗಲ್ಲ. ನಾನೀಗ ನನಗೆ ಗೊತ್ತೈತೆ ಎಷ್ಟು ಕೇಳಬೇಕು ಗೊತ್ತಿಲ್ವೇ. ನೀವು ಅದ್ರ ಐಟಮು 100 ರೂಪಾಯಿ ಇದ್ರೂ 300 ರೂಪಾಯಿ ಹೇಳ್ತೀರ ಹಂಗೆ. ಅದೆಲ್ಲ ನನಗೆ ಗೊತ್ತೈತಿ. ಹಂಗೆ ಮತ್ತೆ ತಗೊಂಬಂದರು ಅಪರಪ್ಪ ಹೇಳ್ತೀರ. ಬಿಡಿ ಹೆಂಗು ತಾಂಬ್ತಾರೆ ಹೇಳೋ ಜನಕ್ಕೆ ಗೊತ್ತಾಗಲ್ಲ ಅಂತೇಳಿ ಫ್ಯಾನ್ ಹೇಳ್ತೀರ. ಅಕ್ಕ ನಾವು ಆ ರೀತಿ ಮೋಸ ಮಾಡೋರಲ್ಲ ಅಕ್ಕ. ಏನೋ 10 ರೂಪಾಯಿ 20 ರೂಪಾಯಿ ಗಿಟ್ಲಿ ಅಂತ ಕೊಡ್ತೀವಿ ಪ್ಲಾಸ್ಟಿಕ್ ಐಟಮು. ಏನು ಇವಾಗ ಏನು ಬರುತ್ತೆ ಹೇಳಕ್ಕ, 20-25 ರೂಪಾಯಿ ಕೇಳಿದ್ರೆ ನೀವೇ ಯೋಚನೆ ಮಾಡಿರಿ. ಅಷ್ಟು ದೊಡ್ಡ ಬಕೀಟು ಏನು ತೀರಾ ಚಿಕ್ಕದಲ್ಲ, ಏನಿಲ್ಲ ದೊಡ್ಡದಾಗೆ ಐತೆ. 100 ರೂಪಾಯಿ ಬಕೀಟ 80 ರೂಪಾಯಿಗೆ ಕೊಡ್ತೀನಿ, 100 ರೂಪಾಯಿ ಕಡಿಮೆ ಇಲ್ಲ ಅಂತ ಹೇಳಿದ್ದೀನಿ. ಮತ್ತೆ ನೀವು 80 ರೂಪಾಯಿ ಅಂತ ಬಿಡು ಹೋಗ್ಲಿ ಅಂತ ಹೇಳಿ 20 ರೂಪಾಯಿ ನನಗೇನೆ ಏನು ಹುಡ್ತಿದ್ರು ಹೊಟ್ಟೆ. ಲಾಭಕ್ಕಾದ್ರೂ ಬೇಡ, ನಾವು ತಂದಿರೋ ಅಸ್ಲಿಗಾದ್ರೂ ಕೊಡೋಣ ಅಂತ, ಅಸ್ಲಿಗಾದ್ರೂ ಕೊಟ್ಟಾಗೋಣ ಅಂತ ಇದ್ರೆ ನೀವು ನೋಡ್ರಿ ಯಾವ ರೀತಿ ಮಾತಾಡ್ತೀರಿ. ಇಲ್ಲ ಅಕ್ಕ ಕೊಡಲ್ಲ ಹೋಗಿ. ಏನು ನಾವು ಹಂಗೆಲ್ಲ ಹೇಳಕ್ಕೆ ಹೋಗಲ್ಲ ಅಕ್ಕ. ಅಪರಪ್ಪ ಯಾರೋ ಹೇಳ್ತಾರೆ ಅಂತ ನಾವು ಆ ರೀತಿ ವ್ಯಾಪಾರ ಮಾಡಲ್ಲ ಅಕ್ಕ. ನಮ್ಗೆಲ್ಲರ ಥರ ತಿಳ್ಕೊಬೇಡಿ ನಾವು. ಸರಿ ಆಯಿತು ಬಿಡಪ್ಪ ಸ್ವಾಮಿ. ಬಿಡು, ಏನೋ ಬೇಡ. ಜಗ್ಗದ ಅಣ್ಣ ನಾನೊಂದೆರಡು ಜಗ್ ತಗೋಬೇಕಾಗಿತ್ತು. ಹಂಗೆ ಅಣ್ಣ ಅವಳು ಒಂದಿಟ್ಟು ಕಂಜೂಸ್ ಪಾರ್ಟಿ ಕಂಜೂಸು. ಅಯ್ಯಪ್ಪ 100 ರೂಪಾಯಿ ಗಂಟೆಗಳು ಯಾಕೆ ಹಾಕೋಳು ಹಂಗೆ. ಮತ್ತೆ ಬಂದವ್ರ ತಗೊಂಗೆ ಇದು ಮಾಡ್ತಾಳೆ. ಎಲ್ಲನ ಕಳೆದ್ರೆ ಹೋಗುತ್ತಣ್ಣ ಹಂಗೆ. ಮತ್ತೆ ಅವಳು ಒಳ್ಳೋಳಲ್ಲ. ಅಲ್ಲ ಅಕ್ಕ, ಕೇಳಿದ್ಕೆ ಸ್ವಲ್ಪ ಇತಿ ಮಿತಿ ಬೇಕಕ್ಕ. ಅಯ್ಯೋ ಆ ರೀತಿನ ಹಿಂಗೆ ಈಗ ವ್ಯಾಪಾರ ಮಾಡೋರ್ನ ಎಲ್ಲೂ ನೋಡಲಿಲ್ಲ ಅಕ್ಕ. ನಾನು ಇಷ್ಟು ದಿವಸ ವ್ಯಾಪಾರ ಮಾಡ್ತೀನಿ, 25 ರೂಪಾಯಿಗೆ ಕೊಡ್ರಿ ಅಂತೇಳಿ ಬಕೀಟ್ನು ಕೇಳಿದವ್ರು ಯಾರೂ ಇಲ್ಲ. 100 ರೂಪಾಯಿ ಕಮ್ಮಿ ಇಲ್ಲ ಅಕ್ಕ ಆ ಬಕೀಟು. ನಾನು ಅಸ್ಲಿಗಾದರೂ ಕೊಡೋಣ ಅಂತ ನಾನು 80 ರೂಪಾಯಿ ಕೊಡ್ತೀನಿ ಅಂದೆ. ಒಪ್ಪಲಿಲ್ಲ ಅಂತಂದ್ರೆ ನಾನು ಇನ್ನೇನು ಮಾಡೋಕ್ಕಾಗುತ್ತಕ್ಕ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನೋಡಿ ಹಿಂಗೆ ಅಂಕಲು ಮಾತಾಡ್ತಾಳೆ ಅಲ್ಲ, ಎಷ್ಟು ಕಂಜೂಸ್ ಇರಬೇಡ. ಅಯ್ಯೋ ಯಪ್ಪ ಭಾಳ ಕಂಜೂಸ್ ಇವಳು. ನೋಡ್ತಾ ಇರಿ, ನೀವೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.